So, we will continue our devotion on healthy church. ನಾವು ಮತ್ತೆ ಪ್ರಾರಂಭಿಸ್ತಾ ಇದ್ದೀವಿ ಒಂದು ಸಭೆಯು ಹೇಗೆ ಆರೋಗ್ಯಕರವಾಗಿರಬೇಕು ಅನ್ನುವಂಥದ್ರಲ್ಲಿ. I think last month we talked about a healthy church. We talked about two images, right? A fruitful vine and a matured man. ಅದರಲ್ಲಿ ನಾವು ಸಭೆ ಅಂತ ನೋಡಿದಾಗ ಕಳೆದ ತಿಂಗಳಲ್ಲಿ ಕಲ್ತಿದ್ದೀವಿ ಹೇಗೆ ಒಂದು ಫಲ ಕೊಡುವಂಥ ಒಂದು ತೋಟವಾಗಿರಬೇಕು ಮತ್ತು ಆರೋಗ್ಯಕರವಾದಂಥ ಸಭೆ ಆಗಿರಬೇಕೆಂಬುದಾಗಿ. So that's God's desire. As a church, we need to be matured. At the same time, we need to be abundantly fruitful to God. ನಾವು ಸಭೆಯಾಗಿ ಒಂದು ಜ್ಞಾನವಂತಿಕೆಯಲ್ಲಿ ಕೂಡ ಬೆಳಿಬೇಕು, ಅದರೊಟ್ಟಿಗೆ ಬಹಳ ಫಲಭರಿತವಾದಂಥ ಸಭೆಯು ಕೂಡ ಆಗಬೇಕು ಅಂತ ಕಲಿತಿದ್ದೇವೆ. So we were talking about what are some things you can start, what are some things you can stop, what are some things you can continue as an individual to help the church to be healthy. ಆದರೆ ವೈಯಕ್ತಿಕವಾಗಿ ನಾವೆಲ್ಲ ಏನೆಲ್ಲ ಸರಿಯಾಗಿ ಇಲ್ವೋ ಅದನ್ನು ನಿಲ್ಲಿಸಬೇಕು, ಯಾವುದೆಲ್ಲ ಸರಿಯಾಗಿದೆಯೋ ಅದನ್ನು ಮಾಡಬೇಕು, ಯಾವುದೆಲ್ಲ ಮಾಡ್ತಾ ಇದೆಯೋ ಅದನ್ನು ಹಾಗೆ ಮುಂದುವರಿಸಬೇಕು. ಹಾಗಾಗಿ ಸಭೆಯು ಆರೋಗ್ಯವಾಗಿರಬೇಕು ಅಂತ ಕಲ್ತಿದ್ದೇವೆ. So hope you had some time to think individually. What is something I can stop doing that will add health to the church? What are something I can start doing that could add health to the church? What are some things I'm doing that is really helping the church that I will continue to do? Please take some time to think, because what each one of us do as an individual is so important for the church. ಆದರೆ ಖಂಡಿತವಾಗಿ ತಾವೆಲ್ಲರೂ ವೈಯಕ್ತಿಕವಾಗಿ ಸ್ವಲ್ಪ ಯೋಚನೆ ಮಾಡಿ ಅದರ ಬಗ್ಗೆ ಧ್ಯಾನ ಮಾಡಿ, ಆದರೆ ನಾನು ಯಾವುದೆಲ್ಲ ಅದು ಮಾಡ್ತಾ ಇದ್ದೀನೋ ಅದು ಸಭೆಗೆ ಸಹಾಯ ಆಗ್ತಾ ಇಲ್ಲ ಅದು ನಿಲ್ಲಿಸಬೇಕು, ಯಾವುದೆಲ್ಲ ನಾನು ಮಾಡೋದ್ರಿಂದ ಸಭೆಗೆ ಸಹಾಯ ಆಗುತ್ತೋ ಅದನ್ನು ನಾನು ಮಾಡಬೇಕು, ಯಾವುದೆಲ್ಲ ಮಾಡ್ತಾ ಇದ್ದೀನೋ ಅದರಿಂದ ಸಭೆಯು ಬಹಳ ಆರೋಗ್ಯವಾಗಿ ಬೆಳೀತಾ ಇದೆ, ಅದರ ಬಗ್ಗೆ ನಾವು ಯೋಚನೆ ಮಾಡೋಣ. Okay, so we can add the PowerPoint. Okay, so today we will kind of look at the part 2 of a healthy church. ನಾವು ಎರಡನೇ ಭಾಗವಾಗಿ ನೋಡೋಣ ಸಭೆಯು ಆರೋಗ್ಯವಾಗಿರುವಂಥದ್ರ ಕಡೆಗೆ. Okay, I'll just make it a little bigger in my screen. Will that be a spotlight for everybody? Bigger screen? Or it is a smaller screen? If it is big, then we'll go down screen. I myself put the spotlight. Okay, anyway, hope that works. Okay, so today we're going to talk a little bit about, to be a healthy church, we have to be engaged in a spiritual warfare. ಒಂದು ವೇಳೆ ಇವತ್ತು ನಾವು ಕಲಿಯಲಿದ್ದೇವೆ, ಒಂದು ಸಭೆಯು ಆರೋಗ್ಯವಾಗಿರಬೇಕಂದ್ರೆ ನಾವೆಲ್ಲರೂ ಕೂಡ ಆತ್ಮಿಕವಾದಂಥ ಹೋರಾಟದಲ್ಲಿರಬೇಕಾಗತ್ತೆ. We battle with what we see, right? Generally we fight with people whom we see, because we only deal with what we see. ನಾವು ಏನೆಲ್ಲ ಕಣ್ಣಿಗೆ ಕಾಣಿಸುತ್ತೋ ಅಂದರೆ ಜನಗಳಾಗಿರ್ಬೋದು, ಏನೆಲ್ಲ ಕಾಣಿಸುತ್ತೋ ಅದ್ರ ಬಗ್ಗೆನೇ ಹೋರಾಟ ಮಾಡ್ತಾ ಇರ್ತೀವಿ ಯಾವಾಗಲೂ. ಬಟ್ ಸ್ಪಿರಿಚುವಲ್ ಲೈಫ್ ಇಸ್ ಸೋ ಮಚ್ ಅಬೌಟ್ ವಾಟ್ ವಿ ಡೋಂಟ್ ಸಿ. ಆದರೆ ಆತ್ಮಿಕವಂತ ಹೋರಾಟ ಯಾವುದು ನಾವು ಕಣ್ಣಿಗೆ ಕಾಣಿಸುವುದಿಲ್ಲೋ ಅದು ಆಗಿದೆ. Spiritual life is with God. You don't see God, but that is where you find your spiritual strength. ಆತ್ಮಿಕ ಜೀವನ ಅನ್ನೋದು ದೇವರೊಟ್ಟಿಗೆ ಹೋರಾಟ ಇದೆ. ಅಂದರೆ ದೇವರು ನಾವು ಕಾಣಿಸ್ತಾ ಇಲ್ಲ, ಹಾಗಾಗಿ ಅವರೊಟ್ಟಿಗೆ ಹೋರಾಟ ಮಾಡುವಂಥದ್ದಾಗಿದೆ. So same time we have a battle also, a spiritual battle. ಅದರ ಒಟ್ಟಿಗೆ ಆತ್ಮಿಕವಾದಂಥ ಹೋರಾಟವೂ ಕೂಡ ನಮ್ಮೊಟ್ಟಿಗಿದೆ. So today we're going to spend some time. To be a healthy church, we have to engage in the spiritual battle. ಇವತ್ತು ಕೆಲವು ವಿಷಯಗಳ ಕಡೆನ ಒಂದು ಆರೋಗ್ಯವಾಗಿರುವಂಥ ಸಭೆ ಆಗಿರಬೇಕಂದ್ರೆ ಆತ್ಮಿಕವಾದಂಥ ಹೋರಾಟ ನಾವು ಮಾಡಬೇಕಾಗುತ್ತೆ. We have to take some time to think, how am I engaged in a spiritual battle as an individual? ಆತ್ಮಿಕವಾದಂಥ ಹೋರಾಟದಲ್ಲಿ ವೈಯಕ್ತಿಕವಾಗಿ ನಾನು ಹೇಗೆ ಅದರಲ್ಲಿ ತೊಡಗಿಸಿಕೊಂಡಿದ್ದೇನೆ. As a couple, as a married couple, how are you engaged in a spiritual battle?
ಒಂದು ಕುಟುಂಬದವರೆಗೆ ಮದುವೆ ದಂಪತಿಗಳಾಗಿ ಹೇಗೆ ಒಂದು ಆತ್ಮಿಕ ಹೋರಾಟದಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ. As families, we are engaged in spiritual battles. ಕುಟುಂಬವಾಗಿ ನಾವು ಹೇಗೆ ಆ ಒಂದು ಆತ್ಮಿಕ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದೇವೆ. You might be part of a family group. As a family group, you are fighting spiritual battles. ನೀವು ಯಾವುದೋ ಒಂದು ಕುಟುಂಬ ಸಭೆಯಲ್ಲಿ ಸೇರಿರಬಹುದು, ಆ ಕುಟುಂಬ ಸಭೆಯಾಗಿ ಹೇಗೆ ಆತ್ಮಿಕ ಹೋರಾಟದಲ್ಲಿ ನೆಲೆಗೊಂಡಿದ್ದೇವೆ. And even as a church, we are in a spiritual battle. ಸಭೆಯಾಗಿಯೂ ಕೂಡ ನಾವು ಆತ್ಮಿಕ ಹೋರಾಟದಲ್ಲಿದ್ದೇವೆ. We are in a spiritual warfare. ನಾವು ಆತ್ಮಿಕವಾದಂತಹ ಹೋರಾಟದಲ್ಲಿದ್ದೇವೆ. And if I ask you, what is your image of life, what would you say? ಒಂದು ವೇಳೆ ನಾವು ನಿಮಗೆ ಜೀವನದ ಬಗ್ಗೆ ನಿನ್ನ ಒಂದು ಚಿತ್ರೀಕರಣ ಏನಾಗಿದೆ, ನೀನು ಯಾವ ದೃಷ್ಟಿಯಿಂದ ನೋಡ್ತೀಯ ಅಂದ್ರೆ ಏನು ಹೇಳ್ತೀರಾ? What is your perspective of life? ಜೀವನ ಅಂದ್ರೆ ನಿಮಗೆ ಏನು ಅನಿಸುತ್ತೆ? I know I have some audience here, right? But I don't think you can hear them. But if some people think that life is like a long vacation, right? It's just chill, cool. Life needs to be like a long vacation. ಜೀವನ ಅಂದರೆ ಒಂದು ದೊಡ್ಡದಾದಂಥ ಒಂದು ಹೊರಗಡೆ ಹೋಗುವಂಥ ಅಂದರೆ ಬೇರೆ ಕಡೆ ಹೋಗುವಂಥ ಅಂದರೆ ನೀನು ಆರಾಮಾಗಿ ಜೀವನ ಮಾಡ್ತಾ ಇರು ಅನ್ನೋ ರೀತಿಯಲ್ಲಿ. Many of them are dreaming about retiring in 40. Nowadays they talk about it. Early retirement, just make a lot of money and just enjoy rest of your life. Chill. ಬೇಗ ನೀನು ನಿವೃತ್ತಿ ಹೊಂದಬೇಕು ಅಂದರೆ ಬೇಗ ದುಡ್ಡು ಮಾಡಬೇಕು, ಅದಾದಮೇಲೆ ನೀನು ನಿವೃತ್ತಿಯಾಗಿ ನಿನ್ನ ಜೀವನವನ್ನು ಎಂಜಾಯ್ ಮಾಡಬೇಕಂತ ಹೇಳ್ತಾರೆ. Some people look at life like a joyride. They want, every day they need to be joyful. They shouldn't be sad. I need to be joyful every day. ಕೆಲವರು ಜೀವನ ಅಂದರೆ ಯಾವಾಗಲೂ ಸಂತೋಷವಾಗೇ ಇರಬೇಕು, ನನ್ನಲ್ಲಿ ದುಃಖ ಅನ್ನೋದು ಯಾವತ್ತೂ ಇರಬಾರ್ದು ಅಂತ ಯೋಚನೆ ಮಾಡ್ತಾರೆ. For some, they want life to be a pleasure ride, right? I had one pleasure, I want one more pleasure. Everyday pleasure, right? Pleasure seems to be defining their life. ಆದರೆ ಕೆಲವರಿಗೆ ಸಂತೋಷನೇ ಬೇಕು, ಇದರಲ್ಲಿ ಒಂದು ಸಂತೋಷ ಸಿಕ್ಕಿದೆ ಮತ್ತೊಂದರಲ್ಲಿ ಸಂತೋಷ, ಯಾವಾಗಲೂ ಸಂತೋಷ ನನಗೆ ಕೊಡ್ತಾನೆ ಇರಬೇಕು ಅಂತ ಎದುರು ನೋಡ್ತಾರೆ. For some, we want to make life like a meditation, right? It needs to be a blank, very quiet, no disturbance. You just in some kind of blank situation. ಕೆಲವೊಬ್ಬರಿಗಂತೂ ಜೀವನ ಅಂದರೆ ಏಕಾಗ್ರತೆ, ಧ್ಯಾನವಾಗಿರಬೇಕು, ತನ್ನನ್ನು ತಾನು ಎಲ್ಲದರಿಂದ ಮರೆತು ಹೋಗಬೇಕು, ಧ್ಯಾನ ಪರವಶನ ಆಗಬೇಕು ಅಂತ ಕೆಲವರು ಯೋಚನೆ ಮಾಡ್ತಾರೆ. Now, I'm not against you having holidays. I'm not against chilling. All that is part of your life. But that is not how Bible defines our life. ಆದರೆ ನೀನು ರಜೆಯಲ್ಲಿ ಹೋಗಬೇಕು ಅಥವಾ ನೀನು ಸಂತೋಷವಾಗಿರ್ಬೇಕು ಅದ್ರ ಬಗ್ಗೆ ನಾವು ಹೇಳ್ತಲ್ಲ, ಬಟ್ ದೇವರ ವಾಕ್ಯವು ಅದ್ರ ವಿಷಯವಾದ ಬೇರೆ ರೀತಿಯಲ್ಲಿ ಹೇಳುತ್ತೆ. Bible says, as Christians, as a church, we are in war. ಆದರೆ ಸತ್ಯವೇದ ವಾಕ್ಯ ಹೇಳುತ್ತೆ ಕ್ರೈಸ್ತರಂತ ನಾವುಗಳು ಹೋರಾಟದಲ್ಲಿದ್ದೇವೆ ಅಂತ ಹೇಳುತ್ತೆ. And if disciples, you stop fighting the war. If the church is not fighting the spiritual battles, then we're going to be defeated by the enemy. ಒಂದು ವೇಳೆ ಸಭೆಯಾಗಿ ಅಂತ ಒಂದು ಹೋರಾಟದಲ್ಲಿ ನಾವು ತೊಡಗಿಸಿಕೊಂಡಿಲ್ಲ, ಅದ್ರ ವಿರುದ್ಧವಾಗಿ ಹೋರಾಟ ಮಾಡಿಲ್ಲ ಅಂದರೆ ಸೈತಾನನು ನಮ್ಮನ್ನು ತಡಿತಾನೆ. And many of you will be asking, why we are in war? Why? ಆದರೆ ಕೆಲವರು ಪ್ರಶ್ನೆ ಮಾಡಬಹುದು, ಯಾಕೆ ನಾವು ಹೋರಾಟದಲ್ಲಿದ್ದೀವಿ, ಯಾಕೆ ಅದರಲ್ಲಿ ನಾವು ಸೇರಬೇಕು? Now let me share some scriptures. Probably we'll go to the next slide. I think this is something we talked about last week. There are only two main objectives of the church, right? Christ formation, Christ proclamation, right? The church needs to become experts in that, right? To become more like Christ. That is our expertise. That's our area of expertise as a church. And we need to proclaim Christ in amazing way. So I just want to show that idea of what church should look like for the glory of God the Father through the power of the Holy Spirit. So this is something we have talked. I just want to remind you. ಅದರ ಸಭೆ ಅಂತ ನೋಡಿದಾಗ ಕ್ರೈಸ್ತನು ರಚನೆ ಮಾಡಿದನು ಅಂತ ನೋಡ್ತೇವೆ. ಅದೇ ರೀತಿಯಲ್ಲಿ ಎರಡನೇದಾಗಿ ಆತನ ಬಗ್ಗೆ ಘೋಷಣೆ ಮಾಡಬೇಕು ಅಂದ್ರೆ ಕ್ರೈಸ್ತನೇ ಒಂದು ಸುವಾರ್ತೆ ಆಗ್ಬೇಕಂತ ನಾವು ಕಲ್ತಿದ್ದೇವೆ. We all have to be involved in both of this. ನಾವೆಲ್ಲರೂ ಕೂಡ ಈ ಎರಡು ಅಂಶದಲ್ಲಿ ಸೇರಬೇಕಾಗಿದೆ. Right? In some of us, might do it in different ways and different capacities, but that is our goal. ಆದರೆ ಕೆಲವೊಬ್ಬರು ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು, ಹೆಚ್ಚು ಕಡಿಮೆ, ಆದರೆ ಅದೇ ನಮ್ಮ ಒಂದು ಗುರಿಯಾಗಿದೆ. Now moving on, what we are talking today, we could move to the next slide. Thank you. The first thing, why we are in war. The Bible says that you live in the enemy's territory.
ಅದು ಯಾಕೆ ನಾವು ಆ ಒಂದು ಹೋರಾಟದಲ್ಲಿದ್ದೇವೆ ಅಂದರೆ ದೇವರ ವಾಕ್ಯ ಹೇಳುತ್ತೆ ನೀವು ಆ ಒಂದು ವಿರೋಧಿಯ ಒಂದು ಸನ್ನಿಧಾನದಲ್ಲಿದ್ದೀಯಾ ಅಂತ ಹೇಳುತ್ತೆ. Bible clearly says, though God created this world, but at this point, the world is an enemy's territory. And we are in his territory. So we are in our enemy's territory. ಆದರೆ ದೇವರ ವಾಕ್ಯ ಹೇಳುತ್ತೆ ದೇವರೇ ಇಡೀ ಸೃಷ್ಟಿಯನ್ನು ಉಂಟು ಮಾಡಿದ್ದಾನೆ, ಆದಾಗ್ಯೂ ಕೂಡ ನಾವು ಇರುವಂಥ ಈ ಪ್ರಪಂಚವು ಸೈತಾನನ ಅಧೀನದಲ್ಲಿದೆ, ಆತನ ಹೋರಾಟದಲ್ಲಿದ್ದೇವೆ ಅಂತ ಹೇಳುತ್ತೆ. We are not living in a friendly world. We are living in a hostile world. The world is going to be always battling with us. ಆದರೆ ನಾವು ಸ್ನೇಹತ್ವ ಇರುವಂಥ ಪ್ರಪಂಚದಲ್ಲಿಲ್ಲ, ಬದಲಾಗಿ ವಿರೋಧಿಗಳ ಮಧ್ಯದಲ್ಲಿದ್ದೇವೆ. ಅಂದರೆ ಯಾವಾಗಲೂ ನಮ್ಮ ವಿರುದ್ಧವಾಗಿ ಹೋರಾಟ ನಡೆಯುವಂಥದ್ದಾಗಿದೆ. Right, 2 Corinthians chapter 4 verse 4, if you read, I will have Paul read for us, and here Paul writes about Satan as the god of this age. Right, that's how Paul refers Satan. He says the god of this age has blinded the eyes of unbelievers so that they can't see the light of the gospel. ಇಲ್ಲಿ 4ನೇ ವಚನದಲ್ಲಿ ಹೇಳುತ್ತೆ, ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು ಅಂತ ಹೇಳುತ್ತದೆ. Okay, so he is not the god of universe, he is a god of this age, of this earth. So Bible does acknowledge that he rules the world, right? You see that. ಆದರೆ ಇಲ್ಲಿರುವಂಥ ಈ ವ್ಯಕ್ತಿ ಇಡೀ ದೇವರು ಇದ್ದಾನೆ ಅಂತ ಹೇಳ್ತಲ್ಲ, ಈ ಪ್ರಕೃತಿ ಅಂದರೆ ಈ ಪ್ರಪಂಚದ ದೇವರಾಗಿದ್ದಾನೆ, ಹಾಗಾಗಿ ನಮ್ಮೆಲ್ಲರ ಮನಸ್ಸುಗಳು ಮಂಕು ಮಾಡಿದ್ದಾನೆ ಅಂತ ಹೇಳ್ತಾರೆ. If you look at Luke chapter 4 verse 6 and 7, it's a fascinating scripture. Why? Because Jesus is the creator, right? And he is having a dialogue with the devil. And it's interesting what devil says. ಆದರೆ ಯೇಸು ಕ್ರಿಸ್ತನು ಇಡೀ ಲೋಕವನ್ನು ಉಂಟು ಮಾಡಿದ್ದಾನೆ, ಆದರೆ ಸೈತಾನನು ಯೇಸು ಕ್ರಿಸ್ತನೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಏನು ಮಾತಾಡ್ತಾ ಇದ್ದಾನೆ? Probably Paul will read for us. 4 verse. Chapter 4 verse 6 and 7. ಇವೆಲ್ಲವುಗಳ ಅಧಿಕಾರವನ್ನು ಇವುಗಳ ವೈಭವವನ್ನು ನಿನಗೆ ಕೊಡುವೆನು, ಇದೆಲ್ಲ ನನಗೆ ಕೊಟ್ಟಿದೆ, ಇದನ್ನು ನನ್ನ ಮನಸ್ಸು ಬಂದವನಿಗೆ ಕೊಡುತ್ತೇನೆ, ನೀನು ನನ್ನ ಮುಂದೆ ಅಡ್ಡ ಬಿದ್ದರೆ ಇದೆಲ್ಲ ನಿನ್ನದಾಗುವುದು ಎಂದು ಆತನಿಗೆ ಹೇಳಿದನು. Wow, what a scripture is that, right? So Satan is telling, it's like a, somebody, it's like a joke, right? Saying the creator, you fall in my leg, but Satan says, let's not get into all the technical matter, but Satan says that, he says the whole world is given to me and I can give it to whoever I want. So the idea is, even when the creator came to the world, he is dealing in the enemy's territory, right? It's a God created world hijacked by the enemy. Now Jesus came back to claim it back for him, which will happen at the end of the age. But right now, we have become allies of Jesus, but we are still in the enemy's territory. ಆದರೆ ಯೇಸು ಕ್ರಿಸ್ತನು ಇಡೀ ಸೃಷ್ಟಿ ಮಾಡಿದ ಆತನು ಈ ಲೋಕಕ್ಕೆ ಬಂದಾಗ ಸೈತಾನನು ಯಾವ ರೀತಿಯಾಗಿ ಆತನಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ, ಈ ಎಲ್ಲ ವೈಭವವು ನನಗೆ ಕೊಡಲ್ಪಟ್ಟಿದೆ, ಈ ಎಲ್ಲ ವಿಷಯಗಳು ನನ್ನದಾಗಿದೆ, ಒಂದು ವೇಳೆ ನೀನು ನನಗೆ ಅಡ್ಡ ಬಿದ್ದರೆ, ಸಾಷ್ಟಾಂಗ ನಮಸ್ಕರಿಸಿದರೆ, ಇದು ಎಲ್ಲವೂ ನಾನು ನಿನಗೆ ಕೊಡುತ್ತೇನೆ. ಅಂದರೆ ಇಡೀ ಸೃಷ್ಟಿಕರ್ತನಿಗೆ ಸೈತಾನನು ಆತನ ಪ್ರಪಂಚದಲ್ಲಿ ಇದ್ದುಕೊಂಡು ವಿರೋಧಿಯಾಗಿ ಆತನಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. Right, so Jesus came back to claim what belongs to his own. ಯೇಸು ಕ್ರಿಸ್ತನು ಆತನದ್ದು ಏನಾಗಿದೆ, ಈ ಸೃಷ್ಟಿ ಆತನದಾಗಿದೆ, ಹಾಗಾಗಿ ಆತನು ತೆಗೆದುಕೊಳ್ಳಲಿಕ್ಕೆ ಬಂದಿದ್ದಾನೆ. And so we are in the Jesus team, but we are in enemy's territory. ನಾವು ಯೇಸು ಕ್ರಿಸ್ತನ ತಂಡದಲ್ಲಿದ್ದೇವೆ, ಆದರೆ ಸೈತಾನನ ಒಂದು ಸ್ಥಾನದಲ್ಲಿದ್ದೇವೆ. Okay, secondly, when you look at the scriptures, it says Satan is plotting your downfall, right? And he doesn't fight fair. He is not somebody who fights to face, right? He schemes. He's like a terrorist, right? Terrorists don't come straight. They look for your weak spots when you're vulnerable, least expecting, when you're sleeping. Like that Satan is. So he is somebody who is plotting your downfall. He wants you to do terrible.
ಆದರೆ ಸೈತಾನನು ಅಂತ ನೋಡಿದಾಗ ಆತನು ಯಾವಾಗಲೂ ನೀನು ಬೀಳುವುದನ್ನು ನೋಡ್ತಾ ಇದ್ದಾನೆ. ಆತನು ನೇರವಾಗಿ ನಿನಗೆ ಹೋರಾಟ ಮಾಡುವುದಿಲ್ಲ, ಬದಲಾಗಿ ವಿಧವಾಗಿ ಅಂದರೆ ಯಾವ ರೀತಿಯಾಗಿ ಬರಬೇಕು, ಯಾವ ರೀತಿಯಾಗಿ ನಿನಗೆ ಕಾಣಿಸದಿರುವಂಥದ್ದು, ನಿನ್ನಲ್ಲಿ ಸಂದೇಹ ಹುಟ್ಟಿಸುವಂಥದ್ದು, ಯಾವುದೋ ಒಂದು ರೀತಿಯಲ್ಲಿ ನಿನಗೆ ಕಾಣದೇ ಇರುವ ರೀತಿಯಲ್ಲಿ ನಿನ್ನನ್ನು ಬೀಳಿಸಬೇಕಂತ ಆತನು ಎದುರು ನೋಡ್ತಾ ಇದ್ದಾನೆ. If you look at 2 Corinthians chapter 2 verse 11, Paul says, so that we may not be exploited by Satan. And he says, for we are not ignorant of his schemes. Paul says, I know how Satan works, right? And I need to be careful, I need to be aware of it. So the idea here is, Satan wants to exploit us. He wants us to see fall. ಆದರೆ ಸೈತಾನನು ನಾವು ಯಾವಾಗಲೂ ಬಿದ್ದು ಹೋಗಬೇಕು, ನಮ್ಮನ್ನು ನಾಶ ಮಾಡಬೇಕಂತ ಎದುರು ನೋಡಿದಾಗ, ಅದಕ್ಕೆ ಪೌಲನು ಹೇಳ್ತಾನೆ 2 ಕೊರಿಂಥದಲ್ಲಿ, ಆತನು ಮಾಡುವಂಥ ಕುತಂತ್ರಗಳು ನನಗೆ ಗೊತ್ತಿದೆ, ನಾನು ಅರಿತವನಾಗಿದ್ದೇನೆ, ಅದಕ್ಕೆ ನಾನು ಆತನಿಂದ ನಾಶ ಆಗುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. So the point is, he wants to exploit us. ಅದರ ಅರ್ಥ ಏನಂದರೆ ನಮಗೆ ನಾಶ ಮಾಡಬೇಕಂತ ಆತನು ನೋಡ್ತಾ ಇದ್ದಾನೆ, especially the children of God. ಮುಖ್ಯವಾಗಿ ಯಾರೆಲ್ಲ ಆತನ ಮಕ್ಕಳಾಗಿದ್ದಾರೋ ಅಂಥವರನ್ನು. Okay, and thirdly, I put in the point here that if you are trying to do anything for the Lord, you will be target of special attack. ಒಂದು ವೇಳೆ ನೀನು ದೇವರಿಗೋಸ್ಕರ ಏನಾದರೂ ಮಾಡಬೇಕಂತ ನಿರ್ಧರಿಸಿದೆ ಆದರೆ ನಿನಗೆ ಮಾತ್ರ ಆತನು ಬಹಳ ವೇಗವಾಗಿ ಆಕ್ರಮಣ ಮಾಡ್ತಾನೆ. Just think about it. You tried doing something for Jesus, and then you see some trouble coming in your life. Right, some distraction coming in your life, something going wrong, right? And sometimes we get intimidated by it and we back off. No, fight through it, because if you want to do something for Jesus, you're going to step out to do something spiritually, you're going to be under special attack. ಆದರೆ ನೀನು ಏನೆಲ್ಲ ಮಾಡಬೇಕಂತ ನಿರ್ಧಾರ ಮಾಡಿದಾಗ ನೀವು ಅನುಭವಿಸಿ ನೋಡಿ, ಆವಾಗ ಸೈತಾನನು ವಿಶೇಷವಾಗಿ ನಿಮ್ಮ ಮೇಲೆ ಬೀಳುತ್ತಾನೆ, ನಿನಗೆ ಅನೇಕ ಬೇರೆ ಬೇರೆ ಆಕರ್ಷಣೆಗಳನ್ನು ಮಾಡ್ತಾನೆ, ನಿನ್ನ ನಿಲ್ಲಿಸುವುದಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಾನೆ. ಅಂಥ ಸಮಯದಲ್ಲಿ ನೀವು ಬಿಟ್ಟುಕೊಡದೆ ಅದಕ್ಕೆ ಹೋರಾಟ ಮಾಡಿ ಮುಂದೆ ನುಗ್ಗಬೇಕಾಗಿದೆ, ಆ ಸೇವೆಯನ್ನು ಮಾಡಬೇಕಾಗಿದೆ. So what is the goal in the spiritual warfare for our enemy? What does the enemy wants to do? He wants to destroy your relationship with God and make you inactive and ineffective in your service to the Lord. ಸೈತಾನನ ಹೋರಾಟ, ಆತನ ಗುರಿಯೇನಾಗಿದೆ, ನೀನು ಒಂದು ವೇಳೆ ದೇವರ ಸೇವೆ ಮಾಡ್ತಾ ಇದ್ರೆ ನಿನ್ನನ್ನು ಬಹಳ ಬಲಹೀನನಾಗಿ ಮಾಡ್ತಾನೆ, ಅಂತ ಕಾರ್ಯಗಳನ್ನು ಮಾಡದೇ ಇರುವ ರೀತಿಯಲ್ಲಿ ನಿಲ್ಲಿಸುವುದೇ ಆತನ ಗುರಿಯಾಗಿದೆ. And he wants to destroy your relationship with God. ನಿನ್ನ ಒಂದು ಸಂಬಂಧ ಆತನೊಟ್ಟಿರುವಂಥ ಸಂಬಂಧವನ್ನ ಹಾಳು ಮಾಡಬೇಕಂತ ಎದುರು ನೋಡ್ತಾನೆ. And if I want to say, Satan or the enemy has exactly the opposite goal of the Holy Spirit, right? The Holy Spirit wants you to be close to God. The Holy Spirit wants you to be very effective and active in serving the great God, right? That's what the Holy Spirit wants to do. The evil spirit has exactly the opposite goal. So we are in a tension, right? ಆದರೆ ಪವಿತ್ರಾತ್ಮನಿಗಿರುವಂಥ ಉದ್ದೇಶ ಏನು, ನೀನು ದೇವರೊಟ್ಟಿಗೆ ಬಹಳ ಹತ್ತಿರವಾಗಿರಬೇಕು, ಆತ್ಮಿಕವಾಗಿ ನೀನು ಬೆಳಿಬೇಕು, ಹೋರಾಟ ಮಾಡಬೇಕು ಅಂತ. ಆದರೆ ಅದೇ ವಿಷಯ ವಿರುದ್ಧವಾಗಿ ಸೈತಾನನಲ್ಲಿದೆ, ಅದು ಎಲ್ಲವೂ ಕೂಡ ನಿನ್ನ ತೆಗಿಬೇಕು, ನಾಶ ಮಾಡಬೇಕಂತ ಆತನ ವೈರತ್ವವನ್ನು ನೋಡ್ತಾನೆ. So what should we do? Should we get fearful or should we live like losers and victims? ನಾವು ಏನು ಮಾಡಬೇಕು? ನಾನು ಸೋತು ಹೋದವನಾಗಿದ್ದೀನಾ, ಅಥವಾ ಬಿಟ್ಕೊಡ್ಬೇಕಾ, ಅಥವಾ ನಾನು ಬಹಳ ಭಯದಿಂದ ಇರುವಂಥ ವ್ಯಕ್ತಿ ಆಗಬೇಕಾ? No. ನೀನು ನಿಲ್ಲಿಸಬೇಕಾಗಿಲ್ಲ. And I want to show you some scriptures, because we are the only ones on this planet, the believers or the disciples of Jesus, we are the only ones on this planet who can overcome him. ಆದರೆ ನಾವು ಒಬ್ಬರೇ ಅಂತ ವ್ಯಕ್ತಿ ಆಗಿದ್ದೀವಿ ಈ ಲೋಕದಲ್ಲಿ, ಪ್ರಪಂಚದಲ್ಲಿ. ಆತನ ವಿರುದ್ಧವಾಗಿ ನಾವು ಹೋರಾಟ ಮಾಡಿ ಜಯವನ್ನು ಸಾಧಿಸಬಹುದು. Can you move to the next slide? We have a high-tech IT team working hard here on the background. We're grateful for that. Right? What is the good news? Right? In Christ, we have the power to resist him and his purposes every single time. ಆದರೆ ಶುಭ ಸಂದೇಶ ಏನಾಗಿದೆ, ಆತನ ಕ್ರಿಸ್ತನಲ್ಲಿ ಇದ್ದುಕೊಂಡು ಆತನಿಗೆ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೇವೆ. ಪ್ರತಿಯೊಂದು ಸಮಯದಲ್ಲೂ ಕೂಡ ಆತನಿಗೆ ಎದುರಿಸುವಂಥ ಶಕ್ತಿ ನಮ್ಮಲ್ಲಿದೆ. So I want to imagine this, right? A world which is a victim to the enemies, to Satan. Nobody could win over devil.
The first one who had the victory was Jesus, right? And now, through Jesus, now the victory is passed on to his church. ಆದರೆ ಈ ಲೋಕದಲ್ಲಿ ನೋಡಿದಾಗ ಅಲ್ಲಿರುವಂಥ ವೈರಿಗೆ ಯಾರು ಕೂಡ ಸೋಲಿಸಲಿಕ್ಕೆ ಆಗಲಿಲ್ಲ, ಬದಲಾಗಿ ಯೇಸು ಕ್ರಿಸ್ತನು ಅದರ ಮೇಲೆ ಜಯವನ್ನು ಸಾಧಿಸಿದನು. ಅದರ ಒಟ್ಟಿಗೆ ಆತನ ನಂಬಿದಂಥ ನಮಗೆ ಆ ಒಂದು ಜಯವನ್ನು ನಮಗೆ ಬಂದಿದೆ. So through Jesus, the church has received the victory over the enemy. ಯೇಸು ಕ್ರಿಸ್ತನ ಮೂಲಕ ಸಭೆಯು ಆ ಒಂದು ಜಯವನ್ನ ಒಂದು ವಿರೋಧಿಯಿಂದ ನಾವು ಪಡೆದುಕೊಂಡಿದ್ದೇವೆ. That's the reason I said there is nobody else apart from disciples of Jesus Christ who can overcome the enemy. The world will continue to be a victim and a loser to the enemy's tricks. But the only one who can overcome is the disciples of Jesus Christ. ಈ ಲೌಕಿಕವಾಗಿರುವಂತಹ ಜನಗಳು ಯಾವಾಗಲೂ ಆ ವಿರೋಧಿಗೆ ಸೋತು ಹೋಗ್ತಾರೆ, ತಮ್ಮನ್ನು ತಾವು ಒಪ್ಪಿಸಿಕೊಂಡಿದ್ದಾರೆ. ಆದರೆ ನಾವು ಒಬ್ಬರೇ ಅಂದರೆ ಸಭೆಯಾಗಿ ಶಿಷ್ಯನಾಗಿರುವ ಆತನಿಗೆ ಆ ಒಂದು ಧೈರ್ಯವಿದೆ, ಆ ಲೋಕವನ್ನು ಮತ್ತೆ ಜಯಿಸಲಿಕ್ಕೆ, ಆ ಸೈತಾನನ ವಿರುದ್ಧ ಹೋರಾಟ ಮಾಡಲಿಕ್ಕೆ. Okay, you don't believe me? Let me show you some scriptures. Let's go to 1 Corinthians chapter 15 verse 57-58. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 57ನೇ ವಚನ ನಾವು ನೋಡೋಣ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವರಾಗಿರಿ. Amen. Isn't it inspiring that the scripture says, thanks be to God? Why? Through our Lord Jesus Christ, he has given us the victory. ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವು ಸಂದಿದೆ, ಹಾಗಾಗಿ ಆತನಿಗೆ ಸ್ತೋತ್ರ ಎಂಬುದಾಗಿ ವಾಕ್ಯ ಹೇಳ್ತದೆ. So he is saying, because you have otherwise you can't do it, right? Because you have the victory from Jesus. Here Paul says, dear brothers and sisters, be firm. You know how it is, right? You are running from one lion. You thought the lion is going to kill you. Suddenly you realize that you can kill the lion. So what do? You turn, start facing the first thing you do is you stop running. Start facing the lion and you stand firm. You're ready for a fight, right? ಅದಕ್ಕೆ ಪೌಲನು ಹೇಳ್ತಾ ಇದ್ದಾನೆ, ಕ್ರಿಸ್ತನಿಂದ ನಮಗೆ ಜಯವನ್ನು ಸಿಕ್ಕಿದೆ, ಹಾಗಾಗಿ ಸ್ಥಿರಚಿತ್ತರಾಗಿರಿ, ಧೈರ್ಯವಾಗಿರಿ. ಅಂದರೆ ಇದು ಹೇಗೆ ಅಂದರೆ, ನೀವು ಯಾವುದೋ ಒಂದು ಸಿಂಹವನ್ನು ನೋಡ್ತೀಯಾ, ಮೊದಲನೇದಾಗಿ ನೀನು ನೋಡಿದ ತಕ್ಷಣ ಭಯಪಟ್ಟು ಓಡ್ತಾ ಇರ್ತೀಯ. ಆದರೆ ನಿನಗೆ ಅಂತ ಒಂದು ಶಕ್ತಿ ಬಂದಿದೆ ಅಂತ ಅಂದಾಗ ನೀನು ಮತ್ತೆ ವಾಪಸ್ ಹೋಗಿ ಅದರೊಟ್ಟಿಗೆ ಹೋರಾಟ ಮಾಡ್ತೀಯ. ಆ ರೀತಿಯಾದಂತಹ ಜಯವನ್ನ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ. So the idea here is not running from an enemy. We start facing the enemy and then we start moving forward, right? As you step forward, believe me, the enemy is going to move back, right? Because he knows he has no victory over you. ಆದರೆ ವೈರಿಯನ್ನು ನೋಡಿ ನಾವು ಓಡಿ ಹೋಗ್ತಾ ಇದ್ದಂಥ ನಾವುಗಳು ನಿಂತುಕೊಂಡು ಆತನಿಗೆ ಎದುರಿಸಿದಾಗ, ನೀನು ಮುಂದೆ ಹೋಗ್ತಾ ಇದ್ದಾಗ ನಂಬಿರಿ, ನೀವು ಖಂಡಿತವಾಗಿ ಆ ಸೈತಾನನ ಆ ವಿರೋಧಿಯು ಓಡಿ ಹೋಗ್ತಾನೆ. And that's the reason we have the courage to serve the Lord in all situations. ಅದಕ್ಕೋಸ್ಕರ ನಮ್ಮ ಎಲ್ಲರಿಗೂ ಆ ಧೈರ್ಯವಿದೆ, ಎಂಥ ಪರಿಸ್ಥಿತಿಯಲ್ಲಿ ಕೂಡ ಆತನ ನಾವು ಸೇವೆ ಮಾಡಬಹುದು. So Paul says that we have the victory through Christ Jesus. ಪೌಲನು ಹೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವು ಸಿಕ್ಕಿದೆ. And I want to call every disciple here. This is not for one or two people. This is for every disciple. That you are called to fight. You don't need to run from the enemy. You need to face him. You have the promise that you can overcome him. ಆದರೆ ಪ್ರತಿಯೊಬ್ಬ ಶಿಷ್ಯರಿಗೂ ಕೂಡ ಹೇಳ್ತಾ ಇದ್ದೀವಿ, ಒಂದು ವೇಳೆ ನೀನು ಆ ಒಂದು ಹೋರಾಟ ಪ್ರಾರಂಭ ಮಾಡಿದರೆ ಓಡಿ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ, ಭಯ ಪಡ್ಬೇಕಂತ ಅವಶ್ಯಕತೆ ಇಲ್ಲ. ನಿನ್ನೆಲ್ಲ ಆಲ್ರೆಡಿ ಆ ಜಯವು ನಿನಗೆ ಸಿಕ್ಕಿದೆ. ಖಂಡಿತವಾಗಿ ನೀವು ಮುಂದೆ ನುಗ್ಗಬೇಕಾಗಿದೆ, ಆತನಿಗೆ ಸೇವೆ ಮಾಡಬೇಕಾಗಿದೆ. Same thing we see in 8:37 that who can separate us from the love of Christ? Nothing. Demons, angels, nothing. Nothing can separate us from a closeness to God. ಕ್ರಿಸ್ತನ ಒಂದು ಪ್ರೀತಿಯಿಂದ ನಮಗೆ ಯಾರು ದೂರ ಮಾಡ್ಲಿಕ್ಕೆ ಸಾಧ್ಯ? ಈ ಲೋಕದ ಯಾವ ಶಕ್ತಿಗಳು ಕೂಡ ಆತನ ಪ್ರೀತಿಯಿಂದ ನಮಗೆ ತೆಗೆದುಕೊಳ್ಳಿ ಹೋಗೋದಿಲ್ಲ ಅಂತ ಹೇಳುತ್ತೆ. We're not going to read 2 Thessalonians chapter 3 verse 3. Paul says that God will protect you from the evil one.
ಎರಡನೇ ಥೆಸಲೋನಿಕದಲ್ಲಿ ಹೇಳುತ್ತೆ ಇಂಥ ಒಂದು ವೈರಿತೆ ಅಂದ್ರೆ ಕೆಟ್ಟದಿಂದ ದೇವರು ನಿನಗೆ ರಕ್ಷಣೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾನೆ. Okay, so we today we are understanding that as disciples, as a church, we are in a warfare. ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ಶಿಷ್ಯನಾಗಿ ಸಭೆಯಾಗಿ ನಾವೆಲ್ಲರೂ ಕೂಡ ಆ ಒಂದು ಹೋರಾಟದಲ್ಲಿದ್ದೀವಿ. Right? And instead of enemy destroying the church needs to overcome the enemy and get into the enemy's territory and do some destruction there. ಆ ವೈರಿಯು ನಮ್ಮ ಮಧ್ಯದಲ್ಲಿ ಬಂದು ಸಭೆಯನ್ನು ನಾಶ ಮಾಡೋದಕ್ಕಿಂತ ಮುಂಚಿತವಾಗಿ ಸಭೆಯಾಗಿ ನಾವು ಆತನ ಒಂದು ಸ್ಥಳದಲ್ಲಿ ಹೋಗಿ ಆತನ ಹತ್ರ ಹೋಗಿ ಆತನನ್ನು ನಾಶ ಮಾಡಬೇಕಾಗಿದೆ. So we all have some fighting to do. ನಾವೆಲ್ಲರೂ ಕೂಡ ಒಂದು ಹೋರಾಟ ಮಾಡುವಂಥದ್ದಿದೆ. Right? And rest of our life, let's get comfortable. Right? If you are a soldier in army, you have to get comfortable about battles and warfares. Right? So as disciples, we have to get comfortable that we're going to be in a spiritual war in a long haul. ನಾವು ಶಿಷ್ಯರಾಗಿ ಈ ಒಂದು ಜೀವನದ ಪರ್ಯಂತರ ಆ ಒಂದು ಹೋರಾಟಕ್ಕೋಸ್ಕರ ನಮ್ಮನ್ನು ನಾವು ಅದರಲ್ಲಿ ಸೇರ್ಕೊಳ್ಬೇಕಾಗಿದೆ, ಅದು ಸ್ವೀಕಾರ ಮಾಡಬೇಕಾಗಿದೆ. ಹೇಗೆ ಯುದ್ಧ ಮಾಡುವಂಥವ್ರು ಅದಕ್ಕೆ ಹೋಗ್ತಾ ಇರ್ತಾರೋ ಆ ರೀತಿಯಾದಂಥ ವಿಷಯದಲ್ಲಿ ನಾವು ಹೋಗಬೇಕಾಗಿದೆ. Okay, we'll move on. And I just want to talk to you about the three enemies the Bible talks about that we have to fight. ಆದರೆ ಸತ್ಯವೇದ ವಾಕ್ಯ ಹೇಳುತ್ತೆ 3 ವಿರೋಧಿಗಳನ್ನ ನಾವು ಹೋರಾಟ ಮಾಡ್ತಲೇ ಇರಬೇಕಂತ ದೇವರ ವಾಕ್ಯ ಹೇಳುತ್ತೆ. Sometimes we feel like some brothers and sisters in the church are my enemies. See, that itself Satan has already is winning his battle by making us enemies with each other. ಆದರೆ ಸಭೆಯಲ್ಲಿ ಆವಾಗಲೇ ಒಬ್ಬ ಸಹೋದರಿ ಬಗ್ಗೆ ಆ ಒಂದು ಹೋರಾಟ ಇದೆ. ಆವಾಗಲೇ ಸೈತಾನನು ಗೆದ್ದು ಬಿಟ್ಟಿದ್ದಾನೆ, ನಮ್ಮ ಮನಸ್ಸಿನಲ್ಲಿ ಅಂಥ ವಿಷಯಗಳನ್ನು ಹಾಕಿದ್ದಾನೆ. If husband wives are fighting and they hating with each other, then Satan is already having victory in your marriage. ಆದರೆ ಗಂಡ ಹೆಂಡತಿ ಜಗಳದಲ್ಲಿ ತೊಡಗಿಸಿಕೊಂಡಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಸೈತಾನ ಆವಾಗಲೇ ನಿಮ್ಮಲ್ಲಿ ಜಯಿಸಿದ್ದಾನೆ. So if you think anybody else or anything else as your enemy apart from these three, you are getting deceived by the enemy. ಈ ಒಂದು 3 ವಿಷಯಗಳನ್ನು ಬಿಟ್ಟು ಬೇರೆ ಯಾವುದಾದ್ರೂ ವಿಷಯದಲ್ಲಿ ನಿನಗೆ ವಿರೋಧಿ ಇದ್ದಾನೆ, ವೈರಿ ಇದ್ದಾನೆ ಅಂತ ಅಂದಾಗ ನಿನ್ನ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದೆ ಅಂತ ಅರ್ಥ. Right? And Bible talks about 3 enemies. ಸತ್ಯವೇದ ವಾಕ್ಯವು 3 ವಿರೋಧಿಗಳ ಬಗ್ಗೆ ಹೇಳುತ್ತೆ. It talks about the world, ಈ ಲೋಕವು, the flesh, ನಮ್ಮ ಒಂದು ಮಾಂಸವು, right, and the devil, ಸೈತಾನನು. Right? And these are the 3 enemies we have to fight rest of our life in our Christian journey. ಈ 3 ವಿರೋಧಿಗಳು, ವೈರತ್ವಗಳು ನಮ್ಮ ಜೀವನ ಇರುವವರೆಗೂ ನಾವು ಹೋರಾಟ ಮಾಡಬೇಕು. Right? 1 John chapter 2 verse 15 to 17, we will read that. 1 John chapter 2 verse 15 to 17. ಮೊದಲನೇ ಯೋಹಾನ 2ನೇ ಅಧ್ಯಾಯ 15ರಿಂದ 17. ಲೋಕವನ್ನಾಗಲಿ ಲೋಕದಲ್ಲಿರುವಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯೂ ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಆಮೆನ್. Amen. Right? The world is an enemy. Bible says do not love the world. ಈ ಲೋಕವು ನಮ್ಮ ಒಂದು ವೈರಿ ಆಗಿದೆ, ಅದನ್ನು ಪ್ರೀತಿಸಬೇಡಿ ಅಂತ ದೇವರು ವಾಕ್ಯ ಹೇಳ್ತದೆ. Okay, and that means when you say the world is the it's not talking about people in the world, right? We are called to love people. When he talks about the world, he is talking about something that is in the world that can make us fall in love with it more than falling in love with God. ಈ ಲೋಕವು ಅಂದಾಗ ಮನುಷ್ಯನಂತ ಹೇಳ್ತಾ ಇಲ್ಲ, ಮನುಷ್ಯರಿಗೆ ನಾವು ಪ್ರೀತಿಸಬೇಕಾಗಿದೆ. ಅದರಲ್ಲಿರುವಂಥ ಯಾವುದೋ ವಸ್ತುಗಳು ಅದಕ್ಕೆ ನೀನು ಪ್ರೀತಿಸಿ ಅದರಲ್ಲಿ ಹೋಗಬೇಡ ಅಂತ ದೇವರು ವಾಕ್ಯ ಹೇಳ್ತಾ ಇದೆ. Right? Which will take away all your focus. ನಿನ್ನಲ್ಲಿರುವಂಥ ದೃಷ್ಟಿಕೋನವನ್ನು ತೆಗೆದುಕೊಂಡು ಹೋಗುತ್ತೆ. Right? For example, right? We all know we need money to live. Money is a necessity of life. ಉದಾಹರಣೆಗಾಗಿ ಹಣವು ಎಲ್ರಿಗೂ ಬೇಕಾಗಿದೆ, ಅವಶ್ಯಕತೆ ಇದೆ, ನಾವೆಲ್ಲರೂ ಜೀವನ ಮಾಡಲಿಕ್ಕೆ ಬೇಕು. Right? Nobody can say I don't need money. No, we all need money. In fact, God gave us money. ಎಲ್ರಿಗೂ ಖಂಡಿತವಾಗಿ ನನಗೆ ಯಾರಿಗೂ ದುಡ್ಡು ಬೇಡ ಅಂತ ಹೇಳಕ್ಕೆ ಆಗೋದಿಲ್ಲ, ಎಲ್ರಿಗೂ ಬೇಕು. ಖಂಡಿತವಾಗಿ ದೇವರು ಅದನ್ನು ಕೊಟ್ಟಿದ್ದಾನೆ. But when the money becomes God in your life, if money is everything,
then we are already fallen in love with the world. ಒಂದು ವೇಳೆ ಹಣವೇ ಒಂದು ದೇವರಾಗಿದ್ರೆ ಅದೇ ದೇವರ ರೀತಿಯಲ್ಲಿ ನೀನು ನೋಡಿದ್ದೆ ಆದ್ರೆ ನೀನು ಆವಾಗಲೇ ಬಿದ್ದು ಹೋಗಿದೆ ಅಂತ ಅರ್ಥ. How do you know something is becoming your God? Because you start making compromises to have that more in your life. You start crossing boundaries so that you could have more in your life, because you're giving to your desire, you're giving to your lust, right? It becomes your God. ಹೇಗೆ ಅದು ನಿನಗೆ ದೇವರಾಗಿ ಕಾಣ್ತಾ ಇದೆ ಅಂತ ಅರ್ಥ ಅಂದ್ರೆ ನೀನು ಯಾವುದೋ ವಿಷಯಕ್ಕೆ ಅದಕ್ಕೋಸ್ಕರ ಹೋರಾಟ ಮಾಡ್ತೀಯ, ಅದನ್ನು ಪಡ್ಲಿಕ್ಕೆ ಎಲ್ಲಾ ಮಾರ್ಗಗಳನ್ನು ಹುಡುಕ್ತೀಯ, ಬೇರೆ ವಿಷಯಗಳನ್ನು ಬಿಟ್ಟು ಕೊಡ್ತೀಯ. ಅದು ಆ ರೀತಿಯಾಗಿ ಮಾಡಿದಾಗ ಅದು ದೇವರಾಗಿ ಪರಿವರ್ತನೆ ಆಗುತ್ತೆ. They become more important to you than spiritual things. ಆ ವಿಷಯನೇ ಬಹಳ ಪ್ರಾಮುಖ್ಯ ಆಗಿಬಿಡುತ್ತೆ ಆತ್ಮಿಕವಾಗಿಗಿಂತಲೂ. Bible warns us, do not love the world. ದೇವರ ವಾಕ್ಯ ಎಚ್ಚರಿಸ್ತಾ ಇದೆ, ಈ ಲೋಕವನ್ನು ಪ್ರೀತಿಸಬೇಡಿ. And Bible says that God loves us, God cares for us, and He will make sure everybody is blessed and they are taken care. ದೇವರ ವಾಕ್ಯ ಹೇಳುತ್ತೆ ಆತ ನಮ್ಮನ್ನು ಪ್ರೀತಿಸ್ತಾನೆ, ನಮಗೆ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡಿ ಅವರಿಗೆ ಬೇಕಾದ ಅವಶ್ಯಕತೆಗಳನ್ನು ಪೂರೈಸ್ತಾನೆ. But just don't fall in love with the world. That is a trap. ಆದರೆ ದೇವರ ವಾಕ್ಯದ ವಿರುದ್ಧವಾಗಿ ಹೋಗಿ ಲೋಕವನ್ನು ಪ್ರೀತಿಸಬೇಡಿ, ಅದೇ ನಿನಗೆ ಒಂದು ಹೊಂಚಾಕುವಂಥದ್ದಾಗಿದೆ. Right. Secondly, it talks about the other enemy is the flesh, right? One enemy is around us, all around us. Another enemy is right with us, the flesh, a part of us that wants to fail us. ಮೊದಲನೇ ವೈರಿ ಏನಾಗಿದ್ದಾನೆ, ಇಡೀ ಲೋಕವಾಗಿದೆ, ಹೊರಗಡೆಯಿಂದ ಆಗಿದೆ. ಆದರೆ ಎರಡನೇದಾಗಿದ್ದು ನೀನಾಗಿದೆ, ನಿನ್ನ ಶರೀರವೇ ನಿನಗೆ ವೈರಿಯಾಗಿ ಆಗಿದೆ. Right. And let's just look at one or two scriptures. Colossians chapter 3 verse 6, verse 5. Colossians 3:5. No problem. No, that's okay. I know it's a thin Bible. You can go here and there, right? So the whole idea here, Paul is talking in Colossians, is that don't give in to the desires of your flesh. ಕೊಲೊಸ್ಯದವರಿಗೆ ಏನು ಹೇಳ್ತಾ ಇದ್ದಾನೆ ಅಂದ್ರೆ, ಈ ಯಾವುದೇ ಒಂದು ಶರೀರದ ಆಸೆಗಳಲ್ಲಿ ನೀವು ಬೀಳಬಾರದು ಎಂಬುದಾಗಿ. And if you look at Galatians chapter 5 verse 16, 17, it says that live by the Spirit, do not carry out the desires of the flesh. ನೀನು ಯಾವುದೇ ಒಂದು ಆತ್ಮಿಕವಾಗಿ ಜೀವನ ಮಾಡು, ಶರೀರದ ಆಸೆಗಳಿಂದ ದೂರವಾಗಿರುವಂತ ಗಲಾತ್ಯದಲ್ಲಿ ಹೇಳುತ್ತೆ. So we should not love the world. At the same time, we need to put to death these sinful desires of the flesh. That is impossible by human strength, but it is possible by the power of the Holy Spirit. ಈ ಲೋಕವನ್ನು ನಾವು ಪ್ರೀತಿಸಬಾರದು ಅಂತ ಹೇಳುತ್ತೆ. ಎರಡನೇದಾಗಿ ನಮ್ಮ ಶರೀರದ ಆಸೆಗಳು ಎಲ್ಲವೂ ಕೂಡ ಸಾಯಿಸಬೇಕಂತ ಹೇಳುತ್ತೆ. ಅದು ಮನುಷ್ಯನಿಂದ ಸಾಧ್ಯವಿಲ್ಲ, ಆದರೆ ದೇವರಿಂದ ಅದು ಸಾಧ್ಯವಿದೆ. The sinful desires of flesh. ಶರೀರದ ಒಂದು ಆಸೆಗಳು, ಪಾಪದ ಆಸೆಗಳು ಅಂತ ಹೇಳುತ್ತೆ. You want to eat chicken biryani. That is not a sinful desire. ನಿನಗೆ ಒಂದು ಚಿಕನ್ ಬಿರಿಯಾನಿ ತಿನ್ಬೇಕನ್ಸುತ್ತೆ, ಅದು ಪಾಪದ ಒಂದು ಆಸೆ ಅಲ್ಲ. Right? But don't eat too much of chicken biryani, you will have trouble. ಆದರೆ ತುಂಬಾ ಹೆಚ್ಚಾಗಿ ತಿನ್ನಬಾರ್ದು, ತಿಂದ್ರೆ ಕಷ್ಟ ಆಗುತ್ತೆ. But if you're a married man, but you want to have a sexual relationship outside your marriage with another woman in your office who is super attractive, well, there you see your flesh is completely wanting to take over you. ಆದರೆ ನೀನು ಒಬ್ಬ ಮದುವೆ ಆದಂಥ ವ್ಯಕ್ತಿ ಆಗಿದೆಯಾ, ಆದರೆ ನಿನ್ನ ಹೆಂಡತಿನ ಬಿಟ್ಟು ಬೇರೆ, ಅಂದರೆ ನಿನ್ನ ಆಫೀಸಲ್ಲಿ ಯಾರಾದರೂ ಬಹಳ ಆಕರ್ಷಣೆ ಮಾಡ್ತಾರೆ ಅಂಥವರೊಟ್ಟಿಗೆ ಶಾರೀರಿಕವಾಗಿ ಸಂಬಂಧ ಬೆಳೆಸಿದ್ಯಾ, ಆದರೆ ಅದೇ ಒಂದು ಶರೀರದ ಆಸೆ ಆಗಿದೆ. Or probably you are a single and you're saying that, well, the whole world doesn't believe in staying pure till marriage. It's okay. Everybody does it. I can also do it. That is part of your flesh. Sinful flesh. ಆದರೆ ಒಬ್ಬಂಟಿಗರಾಗಿದ್ದಾಗ ಇಡೀ ಲೋಕವೇ ಅದನ್ನು ನಂಬುವುದಿಲ್ಲ, ಆಸೆಗಳಿಗೋಸ್ಕರ ಜೀವನ ಮಾಡ್ಬೇಕಂತ ಹೇಳುತ್ತೆ. ನಾನು ಪರವಾಗಿಲ್ಲ ಅಂದಾಗ ಅದೇ ನಿನ್ನ ಒಂದು ಶರೀರದ ಆಸೆ ಆಗಿದೆ. Right? And I think I don't need to explain, but Bible says that these flesh desires has to be put to death.
ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ ಈ ಶರೀರದ ಆಸೆಗಳನ್ನು ತುದು ಸಾಯಿಸಬೇಕಂತ ಹೇಳ್ತಾ ಇದೆ. Right? It is like, it is like, you need to have a big spiritual hammer in your hand, and when this sexual desires or sinful desires come up, take the hammer and bang it right on the head. Right? I think some of you play video games on that, right? Shooting, killing, chopping. So it's something like that, right? The desire comes up, chop it. Don't play with it. Don't sit and have a discussion with it. Don't have counseling appointments with it, right? You have to chop it right there. Jesus said, if eye causes you to sin, pull it out. I know you don't pull it out. Deal with it. Kill it. ಆದರೆ ಶರೀರದ ಆಸೆಗಳು ಅಂತ ಒಂದು ಕಾಮದ ಆಲೋಚನೆಗಳು ಅಥವಾ ತಪ್ಪಂಥ ವಿಷಯಗಳು ಬಂದಾಗ ನಿನ್ನಲ್ಲಿರುವಂತಹ ಆ ಒಂದು ವಸ್ತುವನ್ನು ತೆಗೆದುಕೊಂಡು ಅದನ್ನು ಹೊಡಿಬೇಕು, ಅದನ್ನು ಸಾಯಿಸಬೇಕು, ಅದನ್ನು ನಿನ್ನ ಕಣ್ಣು ಒಂದು ಪಾಪದಲ್ಲಿ ಹಾಕ್ತಾ ಇದ್ರೆ ತೆಗೆದು ಬಿಸಾಡು ಬಿಡು ಅಂತ ಹೇಳುತ್ತೆ. ಅಂದರೆ ನೀನು ತೆಗಿಬೇಕಂತಲ್ಲ, ಆದರೆ ಅಷ್ಟೊಂದು ನಿನ್ನ ಜಾಗರೂಕತೆಯಿಂದ ಅದನ್ನು ಸಾಯಿಸಬೇಕಂತ ವಾಕ್ಯ ಹೇಳ್ತದೆ. By the power of the Holy Spirit, be merciless with your sinful desires of flesh. That's what scripture is calling. By the power of the Spirit, be merciless. Don't show any mercy to the sinful desires of your flesh. Kill it. ಆದರೆ ದೇವರ ಶಕ್ತಿಯಿಂದ ಆ ಯಾವುದೇ ಕರುಣೆ ನೀನು ತೋರಿಸ್ಬೇಕಾಗಿಲ್ಲ, ಆ ಪಾಪವನ್ನು ನೀನು ಹಾಗೆ ಸಾಯಿಸಬೇಕಂತ ಹೇಳುತ್ತೆ. ಅದಕ್ಕೆ ಕರುಣೆ ತೋರಿಸ್ಬೇಕಂತ ಅವಶ್ಯಕತೆನೇ ಇಲ್ಲ. If you show little mercy, it will take over you. ನೀನು ಸ್ವಲ್ಪನೇ ಕರುಣೆ ತೋರಿಸಿದ್ರೆ ನಿನಗೆ ಕರ್ಕೊಂಡು ಹೋಗುತ್ತೆ ಅದು. And lastly, Bible says, the third enemy we have is devil, and Bible says only the disciples of Jesus can resist him. ಆದರೆ ಮೂರನೇದಂಥ ವೈರಿ ಏನಾಗಿದ್ದಾನೆ, ಅದು ಸೈತಾನನಾಗಿದ್ದಾನೆ. ಶಿಷ್ಯರಾದಂಥ ನಾವುಗಳೇ ಮಾತ್ರ ಆತನಿಗೆ ಹೋರಾಟ ಮಾಡ್ಬೋದು ಅಂತ ಹೇಳುತ್ತೆ. Now you could read those scriptures back home. Bible says when you resist the devil, he will run from you. That's the scripture. When you resist him, he will flee from you. And the same thing Peter says, right? Don't get scared. He's like a roaring lion. Resist him. He's intimidating. Resist him. He will flee from you. ಆದರೆ ಸೈತಾನನ ನೋಡಿದಾಗ ನೀನು ಎದುರಿಸಬೇಕು ಆತನಿಗೆ ಅಂತ ಹೇಳುತ್ತೆ. ಆತನ ನೋಡಿ ಓಡಿ ಹೋಗಬೇಡ, ಆತನಿಗೆ ಎದುರಿಸು, ಮುಂದೆ ಹೋಗ್ತಾರೋ ಆತನು ಓಡಿ ಹೋಗ್ತಾನೆ ಅಂತ ಪೇತ್ರನು ಕೂಡ ಹೇಳ್ತಾನೆ. And what is cool here is Jesus overcame all the three. He was the only human, first time in the history of humanity, starting from the first Adam till today. None of us were able to overcome the enemy, but Jesus overcame the world, the flesh, and the devil. ಆದರೆ ಯೇಸು ಕ್ರಿಸ್ತನು ಒಬ್ಬನೇ ಈ ಮೂರು ವಿಷಯದಲ್ಲಿ ಜಯವನ್ನು ಸಾಧಿಸಿದ್ದಾನೆ. ಈ ಲೋಕದಲ್ಲಿ ಆದಮನಿಂದ ಹಿಡಿದುಕೊಂಡು ಇಲ್ಲಿವರೆಗೂ ಯಾರು ಕೂಡ, ಯಾವ ಮನುಷ್ಯನು ಕೂಡ ಎದುರಿಸಿಲ್ಲ. ಆದರೆ ಯೇಸು ಕ್ರಿಸ್ತನ ಒಬ್ಬನೇ ಮಾತ್ರನೇ ಈ ಎಲ್ಲ ಒಂದು ಶರೀರದ ಆಸೆ ಆಗಿರ್ಬೋದು, ಸೈತಾನನ ವಿರುದ್ಧ ಆಗಿರ್ಬೋದು, ಈ ಲೋಕದ ಆಗಿರ್ಬೋದು, ಪ್ರತಿಯೊಂದು ಕೂಡ ಆತನ ಎದುರಿಸಿದ್ದಾನೆ. So from Jesus, through the Holy Spirit, by the power of God, that victory has been passed on to us. What a good news for us, right? Yeah. This victory is been given to us from Jesus. I know sometimes we feel like a loser, but you need to tell yourself, no, I have the victory of Jesus. I am going to fight the world, fight the devil, fight the flesh. I will overcome. ಅದೇ ಒಂದು ಶಕ್ತಿಯನ್ನ ಪವಿತ್ರಾತ್ಮನ ಮೂಲಕ, ಯೇಸು ಕ್ರಿಸ್ತನ ಮೂಲಕ ಈ ಮೂರು ವಿಷಯದಲ್ಲಿ ಜಯವನ್ನು ನಮಗೆ ಸಿಕ್ಕಿದೆ, ನಮ್ಮ ಮೇಲೆ ಬಂದಿದೆ. ಎಷ್ಟೊಂದು ಸಂತೋಷವಾದಂಥ ವಿಷಯವಾಗಿದೆ. ಈ ಲೋಕವನ್ನು ನೀನು ಜಯಿಸಬಹುದು, ಈ ಶರೀರವನ್ನು ಜಯಿಸಬಹುದು, ಸೈತಾನನ್ನು ಕೂಡ ನೀನು ಎದುರಿಸಬಹುದು. ಆತನಿಂದ ನಮಗೆ ಆ ಜಯವನ್ನು ಸಿಕ್ಕಿದೆ. And we can overcome the enemies. ನಾವು ಈ ವಿರೋಧಿಯನ್ನ ಜಯಿಸಬಹುದು. As a church, we need to engage in the spiritual battle. ಆ ಸಭೆಯಾಗಿ ಈ ಒಂದು ಹೋರಾಟದಲ್ಲಿ ನಾವು ತೊಡಗಿಸಿಕೊಳ್ಳಬೇಕಾಗಿದೆ. The world has already created some damage in the church. We have to repair the damage by the power of Jesus Christ. We can't do it with our own strength, but the victory of Jesus is given to us, and we can put it right. And again, the church can become an army fighting the devil and the enemies. ಆದರೆ ಅವಾಗಲೇ ಸೈತಾನನು ಈ ಲೋಕವನ್ನ, ಸಭೆಯನ್ನ ಅನೇಕ ವಿಷಯದಲ್ಲಿ ಹಾಳು ಮಾಡಿದ್ದಾನೆ. ಆದರೆ ನಾವು ಮತ್ತೆ ಅದನ್ನು ಸರಿಪಡಿಸಬೇಕಾಗಿದೆ. ನಮ್ಮಿಂದ ಸಾಧ್ಯವಿಲ್ಲ, ಆದರೆ ದೇವರ ಶಕ್ತಿಯಿಂದ, ಪವಿತ್ರಾತ್ಮನ ಮೂಲಕ ಸಾಧ್ಯವಿದೆ. Because we have the victory in us through Jesus as given to us as the Holy Spirit is with us. ಯಾಕಂದ್ರೆ ಯೇಸು ಕ್ರಿಸ್ತನ ಮೂಲಕ ಆ ಜಯವು ನಮಗೆ ಕೊಡಲ್ಪಟ್ಟಿದೆ, ನಮ್ಮಲ್ಲಿ ಆ ಪವಿತ್ರಾತ್ಮ ಇದ್ದಾನೆ. So I just want to remind you, each one of you have the capacity for victory in all the battles with enemies.
ಆದರೆ ಪ್ರತಿಯೊಬ್ಬರಿಗೂ ಉತ್ಸಾಹಪಡಿಸ್ತಾ ಇದ್ದಾರೆ. ಪ್ರತಿಯೊಬ್ಬರಲ್ಲಿಯೂ ಕೂಡ ಆ ಶಕ್ತಿ ಇದೆ. ಈ ಎಲ್ಲಾ ಹೋರಾಟಗಳನ್ನ, ಎಲ್ಲ ವೈರಿಯನ್ನ ನೀವು ಎದುರಿಸಬಹುದು. But it is not without a fight. ಆದರೆ ಇದು ಹೋರಾಟ ಮಾಡದೇನೆ ಆಗುವುದಿಲ್ಲ. It is not a cakewalk. ಅದು ಸುಮ್ಮನೆ ಹಾಗೆ ನಡ್ಕೊಂಡು ಹೋಗುವಂಥದ್ದಲ್ಲ. Right? We have to fight. We might fall initially, we might struggle initially, but we will have victory. ಆದರೆ ಖಂಡಿತವಾಗಿ ನಾವು ಹೋರಾಟದಲ್ಲಿ ತೊಡಗಿಸಿಕೊಳ್ಬೇಕಾಗಿದೆ. ನಾವು ಪ್ರಾರಂಭದಲ್ಲಿ ಬಿದ್ದು ಹೋಗ್ಬೋದು, ಸೋತು ಹೋಗ್ಬೋದು, ಆದರೆ ಖಂಡಿತವಾಗಿ ಅಂತ್ಯದಲ್ಲಿ ನಿನಗೆ ಜಯ ಸಿಗುತ್ತೆ. The last passage for the evening, I just want to, it's a beautiful passage. We will meditate more later on this, in Ephesians chapter 6 verse 10 to 18. It's there in the slide. Okay, Ephesians chapter 6 verse 10 to 18. You could go home and read it. Paul talks about our battle is not against flesh and blood, but against all the evil powers. But it says, for our struggle is not against flesh and blood. ಆದರೆ ಇಲ್ಲಿ ಹೇಳುತ್ತೆ, ಈ ಲೋಕದಲ್ಲಿರುವಂಥ ಯಾವುದೇ ಒಂದು ಹೋರಾಟ ಒಂದು ರಕ್ತದ ವಿರುದ್ಧ, ಶರೀರದ ವಿರುದ್ಧ ಅಲ್ಲ, ಆದರೆ ನಮ್ಮ ಹೋರಾಟ ಯಾವಾಗಲೂ ಒಂದು ಶರೀರದ ವಿಷಯದಲ್ಲಿ ಅಲ್ಲ ಅಂತ ಹೇಳುತ್ತೆ. So we have to be like a well-armed soldier in this battle. ನಾವೆಲ್ಲರೂ ಕೂಡ ಬಹಳ ಎಚ್ಚರಿಕೆ ಉಳ್ಳುವಂಥ ಯುದ್ಧರಾಗಿ ಈ ಒಂದು ಹೋರಾಟದಲ್ಲಿ ಇರಬೇಕು. Now I'm not going to go into detail explaining the scripture. It is for another day, but I want you to focus on the word struggle. ಈ ಒಂದು ವಾಕ್ಯವನ್ನು ಇವತ್ತು ಹೇಳುವುದಿಲ್ಲ, ಮತ್ತೊಂದು ಸಲ ಕಲಿಯೋಣ. ಈ ಒಂದು ಹೋರಾಟ, ಈ ಸ್ಟ್ರಗಲ್ ಅನ್ನೋ ವಿಷಯದಲ್ಲಿ ನಾವು ನೋಡೋಣ. Now the word struggle, it is translated in as struggle, but the idea of the word struggle, it comes from a wrestling ground. The word means wrestling. It's a fight. It's a fighting word. ಇದು ಕಷ್ಟಪಡುವುದು ಅಂದ್ರೆ ಅರ್ಥ ಏನಂದ್ರೆ, ಯಾರಾದರೂ ಒಂದು ಹೋರಾಟ ಅಂದ್ರೆ ಕುಸ್ತಿಪಟದಲ್ಲಿ ಅಥವಾ ಇದು ಆಡುವಂಥ ಸಮಯದಲ್ಲಿ ಆ ಒಂದು ಹೋರಾಟ ಅಂತ ಹೇಳುತ್ತೆ. It is basically the image is two people are in a fight, and in the fight is the wrestling. You know all wrestling, what wrestling is, right? You win the wrestling when one guy is down, the other guy is on top. So how the victory is, the other guy needs to be down and the guy on top needs to put his hand on his neck, pin him with the neck. Right? If you pin him with the neck, you have won the game. ಇಬ್ರು ಕುಸ್ತಿಪಟ ಅಂದ್ರೆ ಕುಸ್ತಿ ಆಡುವಂತ ಸಮಯದಲ್ಲಿ ಹೇಗೆ ಒಬ್ಬನು ಕೆಳಗಡೆ ಹಾಕಿ ಆತನ ಕತ್ತನ್ನ ಈ ರೀತಿಯಾಗಿ ಹಿಡಿದಾಗ ಆತನು ಜಯವನ್ನು ಹೊಂದಿದನು, ಆ ಒಂದು ಕಷ್ಟದ ವಿಷಯದಲ್ಲಿ ಹೇಳ್ತಾ ಇದೆ. So Paul takes that wrestling word and brings it to the spiritual battle. ಆದ್ರೆ ಪೌಲನು ಅದೇ ಕುಸ್ತಿ ಆಡುವಂತಹ ಒಂದು ಕಷ್ಟವು ಈ ಒಂದು ಆತ್ಮಿಕವಂತ ಹೋರಾಟದಲ್ಲಿ ತರ್ತಾ ಇದ್ದಾನೆ. So he calls the church to pin the devil down. Can you believe that? He wants to pin the flesh down. He wants to push the world down. That is the posture. The posture of a Christian is holding the world, holding the flesh, holding the devil by the neck down on the floor. ಆದರೆ ಪೌಲನ ಅದೇ ರೀತಿಯಾಗಿ ಆ ಕುಸ್ತಿಯಲ್ಲಿರುವಂಥ ಒಂದು ಹೋರಾಟನೇ ತರ್ತಾ ಇದ್ದಾನೆ ದೇವರ ವಾಕ್ಯದಲ್ಲಿ. ಅಂದರೆ ಈ ಲೋಕವನ್ನು ನೀನು ಕತ್ತಿನಿಂದ ಹಿಡಿಬೇಕಾಗಿದೆ, ಈ ಸೈತಾನನಿಂದ ನೀನು ಕತ್ತನ್ನು ಹಿಡಿದು ಕೆಳಗಡೆ ದಬ್ಬಬೇಕಾಗಿದೆ, ಈ ಶರೀರದ ಆಸೆಗಳನ್ನು ಕತ್ತಿನಿಂದ ಹಿಡಿದು ದಬ್ಬಬೇಕಾಗಿದೆ. ಆ ಒಂದು ಜಯದ ವಿಷಯದಲ್ಲಿ ಆತನು ಹೇಳ್ತಾ ಇದ್ದಾನೆ. If you don't hold them down with the neck, you will be down and the flesh will be holding you by the neck. The world will be holding you by the neck. The devil will be holding you by a neck and you will be lying down in shivering in fear or feeling like a victim or just like a defeated soldier. ಒಂದು ವೇಳೆ ಆ ರೀತಿಯಾಗಿ ನೀನು ಈ ಪ್ರತಿಯೊಂದರ ವಿಷಯದಲ್ಲಿ ಕತ್ತನ್ನು ನೀನು ಹಿಡಿದು ಕೆಳಗಡೆ ಹಾಕಿಲ್ಲ ಅಂದರೆ ಈ ಲೋಕವು ನಿನ್ನ ಕತ್ತನ್ನು ಹಿಡಿಯುತ್ತೆ, ಈ ಶರೀರದ ಆಸೆಗಳು ನಿನ್ನ ಕತ್ತನ್ನು ಹಿಡಿಯುತ್ತೆ, ಈ ಸೈತಾನ ನಿನ್ನನ್ನು ಕತ್ತ ಹಿಡಿದು ನಿನ್ನನ್ನು ಕೆಳಗಡೆ ದಬ್ಬುತ್ತಾನೆ. ನೀನು ಬಹಳ ಭಯದಲ್ಲಿರಬೇಕಾಗುತ್ತೆ. No, that is not what Jesus has called us to. ಆ ಒಂದು ವಿಷಯಕ್ಕೋಸ್ಕರ ಯೇಸು ಕ್ರಿಸ್ತ ನಮಗೆ ಕರೆಯಲಿಲ್ಲ. Jesus held all of them down forever. ಯೇಸು ಕ್ರಿಸ್ತನು ಪ್ರತಿ ಒಂದನ್ನ ಕೆಳಗಡೆ ಹಿಡಿದಿದ್ದಾನೆ, ಯಾವಾಗಲೂ ಅದಕ್ಕೆ ದಬ್ಬಿದ್ದಾನೆ. So that is our, as a church we are going to hold them down. ಆದರೆ ಸಭೆಯಾಗಿ ಈ ಎಲ್ಲ ವಿಷಯಗಳನ್ನು ನಾವು ಕೆಳಗಡೆ ಹಿಡಿಯುತ್ತೇವೆ. So I want to leave you with 3 questions. ನಿಮ್ಗೆಲ್ರಿಗೂ 3 ಪ್ರಶ್ನೆಗಳನ್ನು ಬಿಡುತ್ತೇವೆ. And I think the slide will come up. And I want to think about, we're going to talk more about this topic on Good Friday. ಅದೇ ಈ ವಿಷಯದ ಬಗ್ಗೆ ನಾವು ಗುಡ್ ಫ್ರೈಡೆ ದಿವಸ ಜಾಸ್ತಿ ಮಾತಾಡಲಿದ್ದೇವೆ. On Good Friday, that is on March 29th. I know it's a Friday, Good Friday.
morning 8 to 9:30. I bet we all will be fresh. We're going to have another devotion on spiritual battles. ಅದೇ ಶುಭ ಶುಕ್ರವಾರ ಅಂದರೆ ಗುಡ್ ಫ್ರೈಡೆ ದಿವಸ 29ನೇ ತಾರೀಕಿಗೆ ಇರುತ್ತೆ. ಬೆಳಿಗ್ಗೆ ಅದು ಪ್ರಾರಂಭ ಆಗುತ್ತೆ. ಆ ಸಮಯದಲ್ಲಿ ನಾವು ಕಲಿಯೋಣ 8 to 9:30. 8 ಗಂಟೆಯಿಂದ 9:30ವರೆಗೂ. Okay, but I just want to leave you with these 3 questions. ನಿಮ್ಮೆಲ್ರಿಗೂ ಈ 3 ಪ್ರಶ್ನೆಗಳನ್ನು ಕೇಳ್ತೇವೆ. What is WFD? I just made a little, right? Not WWF, but it is world, flesh and devil, right? So I just WFD ಅಂತ ಅಂದ್ರೆ ಈ ಲೋಕವು, ಶರೀರವು ಮತ್ತು ಸೈತಾನನು ಎಂಬುದಾಗಿ. Okay, we are in a WFD battle. ನಾವೆಲ್ಲರೂ ಈ WFD ಬ್ಯಾಟಲ್ ಅಲ್ಲಿ ಇದ್ದೇವೆ, ಅಂತ ಒಂದು ಹೋರಾಟದಲ್ಲಿದ್ದೇವೆ. So I wanted to ask the 3 questions to how does it war against you or against me? Ask yourself today, how is the world is in war with me? How my flesh is in war with me? How the devil is in war with me, right? If you take some time and write it down, how it is in war with you, right? Let's identify the battles. ಈ ಎಲ್ಲಾ ವಿಷಯಗಳು ಹೇಗೆ ನನ್ನ ವಿರುದ್ಧವಾಗಿದೆ, ವೈಯಕ್ತಿಕವಾಗಿ ನೀವು ಧ್ಯಾನ ಮಾಡಿ. ಈ ಲೋಕವು ನನ್ನ ವಿರುದ್ಧವಾಗಿ ಹೇಗೆ ಹೋರಾಟ ಮಾಡ್ತದೆ, ಈ ಶರೀರವು, ಈ ಸೈತಾನನು ನನ್ನ ವಿರುದ್ಧವಾಗಿ ಹೇಗಿದ್ದೇನೆ ಅಂತ ನೀವು ಪ್ರಶ್ನೆ ಮಾಡ್ಕೊಳ್ಳಿ. Be specific about what are you fighting. ನಿಮ್ಮನ್ನು ನೀವು ಪ್ರತ್ಯೇಕವಾಗಿ ಯೋಚನೆ ಮಾಡಿ ಯಾವ ವಿಷಯಕ್ಕೋಸ್ಕರ ನೀವು ಹೋರಾಟ ಮಾಡ್ತಾ ಇದ್ದೀರಾ. And secondly, how do I fight against it? Think about it. How do I fight against it? ಎರಡನೇದಾಗಿ ಹೇಗೆ ನಾನು ಇದರ ವಿರುದ್ಧವಾಗಿ ಹೋರಾಟ ಮಾಡಬಹುದು. Okay, are you going to be open about the struggle with somebody and going to pray about it? Are you going to spend some time fasting and praying? Are you going to go to the Bible and do a Bible study on a particular topic? What are you going to do? How are you going to fight? ಹೇಗೆ ಇದಕ್ಕೆ ನೀನು ಹೋರಾಟ ಮಾಡ್ತೀಯಾ, ನೀನು ಹೇಳ್ಕೊಳ್ತೀಯಾ, ಯಾರೊಟ್ಟಿಗೆ ಮಾತಾಡ್ತೀಯಾ, ಸಲಹೆ ತೆಗೆದುಕೊಳ್ತೀಯಾ, ಯಾವ್ದಾದ್ರು ವಾಕ್ಯವನ್ನು ಕಲಿತೀಯಾ, ಓದ್ತೀಯಾ, ಹೇಗೆ ಇದರೊಟ್ಟಿಗೆ ಹೋರಾಟ ನೀನು ಮಾಡ್ತೀಯಾ. As much as the devil has schemes, we need to have schemes against the devil. How am I going to fight him? ಹೇಗೆ ಸೈತಾನನಲ್ಲಿ ಎಲ್ಲಾ ಒಂದು ಕುತಂತ್ರಗಳು ಇದೆಯೋ, ನಮ್ಮಲ್ಲೂ ಕೂಡ ಅಂತ ಕುತಂತ್ರಗಳು ಇರಬೇಕು ಸೈತಾನನ ವಿರುದ್ಧವಾಗಿ. And thirdly, I want you to think, what will happen if I ignore the fight? ಮೂರನೇದಾಗಿ, ಒಂದು ವೇಳೆ ಈ ಹೋರಾಟವನ್ನು ನಾನು ಕಡೆಗಣಿಸಿದರೆ ಏನಾಗುತ್ತೆ. There will be consequences in your life if you are not going to fight. ಒಂದು ವೇಳೆ ನಾನು ಹೋರಾಟ ಮಾಡಿಲ್ಲ ಅಂದ್ರೆ ಅದರಿಂದ ಅನೇಕ ವಿಷಯಗಳು ನಮ್ಮ ಮೇಲೆ ಬರುತ್ತೆ. So it's wonderful to be here this evening. ಖಂಡಿತವಾಗಿ ಸಂಜೆ ವೇಳೆಯಲ್ಲಿ ಎಲ್ಲರೂ ಇರುವಂಥದ್ದು ಬಹಳ ಸಂತೋಷ. Yeah, so now our technology team is going to put us into Zoom groups. We're going to break into groups of 4. ನಾವು 4 ಹಂತ ತಂಡವಾಗಿ ಗ್ರೂಪ್ ಮಾಡಲಿದ್ದೇವೆ. And and before we go into the group, I just want to remind, next Friday, only for the month of March, being Women's Day, there will be a Women's Devo at Zoom 7:30. Next Friday, only for sisters, only for this month. This is not every month because of Women's Day. Next Friday 7:30, only for women, there will be a Women's Devo. ಮಹಿಳೆಯರ ದಿನಾಚರಣೆ ಆಗಿರೋದ್ರಿಂದ ಬರುವ ಭಾನುವಾರದಂದು ಬರೀ ಮಹಿಳೆಯರಿಗೆ ಅಂದರೆ ಸಿಸ್ಟರ್ಸ್ಗಳಿಗೆ ಮಾತ್ರ ಆರಾಧನೆ ಇರುತ್ತೆ 7:30 ಗಂಟೆಗೆ. Okay, so now we're going to break into Zoom groups of 4, and I want to just spend some time praying. ಸೊ 4 ಗುಂಪುಗಳಾಗಿ ನಾವು ವಿಂಗಡಣೆ ಮಾಡ್ತಾ ಇದ್ದೀವಿ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. And you're going to be given how many minutes? 15 minutes. You'll be given 15 minutes. So I bet we will go little extra time. If you are in big hurry, you can always leave, but otherwise stay in your group and pray. ಓಕೆ, ನಾವೆಲ್ಲರೂ ಕೂಡ 15 ನಿಮಿಷ ಕಾಲ ಪ್ರಾರ್ಥನೆ ಮಾಡಲಿದ್ದೇವೆ. ಒಂದು ವೇಳೆ ಬಹಳ ಅವಶ್ಯಕತೆ ಇದ್ದರೆ ನೀವು ಹೋಗ್ಬೋದು, ಆದರೆ ಖಂಡಿತವಾಗಿ ನೀವು ಅದರಲ್ಲಿ ಇದ್ದುಕೊಂಡು ಪ್ರಾರ್ಥನೆ ಮಾಡಿ. Let's pray for this spiritual battle. ಪ್ರಾರ್ಥನೆ ಮಾಡೋಣ ಆತ್ಮಿಕ ಹೋರಾಟಕ್ಕೋಸ್ಕರ. So right now we're going to go into different groups.